ನಾಳೆ ಮಧ್ಯಾಹ್ನ 12 ಗಂಟೆಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಮಾಡಲಾಗುತ್ತೆ. ಬಿಜೆಪಿಯ ಎಲ್ಲಾ ಸಂಸದರಿಗೆ ಈಗ ವಿಪ್ ಜಾರಿಯನ್ನ ಮಾಡಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆಗೆ 6 ಗಂಟೆ ನಿಗದಿಯನ್ನ ಮಾಡಲಾಗಿದೆ. ಮಸೂದೆ ಮೇಲಿನ ಚರ್ಚೆ ವೇಳೆ ಎನ್ಡಿಎ ನಾಯಕರು ಹಾಜರಿರಲು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ವಿಪ್ ಜಾರಿ ಮಾಡಿರೋದು. ವಕ್ಫ್ ತಿದ್ದುಪಡಿ ಮಸೂದೆ ನಾಳೆ ಸಂಸತ್ನಲ್ಲಿ ಮಂಡನೆ ಆಗಲಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ವಕ್ಫ್ ತಿದ್ದುಪಡಿ ಮಂಡನೆ ಆಗಲಿದೆ. ಬಿಜೆಪಿಯ ಎಲ್ಲ ಸಂಸದರಿಗೂ ಕೂಡ ಈಗ ವಿಪ್ ಅನ್ನ ಜಾರಿ ಮಾಡಲಾಗಿದೆ. ಸೊ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ವಿ. ಹಿಂದಿನ ಕಾನೂನು ಏನಿತ್ತು, ಈಗ ತಿದ್ದುಪಡಿ ಆದಮೇಲೆ ಏನಾಗುತ್ತೆ ಅಂತೇಳಿ. ಸೊ ಸರ್ವೆಯನ್ನು ರಾಜ್ಯ ಸರ್ಕಾರ ನೇಮಿಸಿದ ಸರ್ವೆ ಆಯುಕ್ತರು ನಡೆಸ್ತಾ ಇದ್ರು. ಸರ್ವೆಗಳನ್ನು ಡಿ ಸಿಗಳಿಗೆ ವರ್ಗಾಯಿಸಲಾಗಿದೆ. ಈಗ ಡಿ ಸಿಗಳ ಮೇಲ್ವಿಚಾರಣೆಯಲ್ಲಿ ರಾಜ್ಯದ ಕಂದಾಯ ಇಲಾಖೆಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಹೊಸ ತಿದ್ದುಪಡಿಗಳಲ್ಲಿ ಬದಲಾವಣೆ ಆಗಿರೋದನ್ನು ಹೇಳ್ತಾ ಇದ್ದೀವಿ. ಸೊ ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ಇರುವಂತಹ ಅಂಶಗಳ ಬಗ್ಗೆ ನಿನ್ನೆ ಅಷ್ಟೇ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ರಾಜ್ಯದಲ್ಲೆಲ್ಲ ಮುಸ್ಲಿಂನ ಕೆಲ ನಾಯಕರುಗಳು ಪ್ರತಿಭಟನೆಯ ರೂಪಕವಾಗಿ ಹಾಕ್ಕೊಂಡಿದ್ರು. ನಮಾಜ್ ಮಾಡುವಂಥ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿನೇ ಅವರು ಹಬ್ಬವನ್ನು ಆಚರಿಸಿದ್ರು. ಯಾಕೆ ಅಂತಂದರೆ ಈ ತಿದ್ದುಪಡಿ ಆಗಬಾರ್ದು ಅಂತ ಹೇಳಿ. ಇನ್ನೊಬ್ಬರಿಗೆ ಅನ್ಯಾಯ ಆದರೆ ನಡೆಯುತ್ತೆ, ಅಲ್ಲಿ ಮಾತ್ರ ವಕ್ಫ್ನಲ್ಲಿರೋದೆಲ್ಲ ಚೆನ್ನಾಗಿರಬೇಕು ಅಂತಾರೆ. 9 ಲಕ್ಷ ಎಕರೆ ಭೂಮಿ ಇರುವಂತಹ ಜಾಗವನ್ನು ಹೊಂದಿರುವಂಥ ಪ್ರಾಪರ್ಟಿಯನ್ನು ಹೊಂದಿರುವಂಥ ವಕ್ಫ್ ಅದು ಹೆಂಗೆ ಬಂತು ಅನ್ನುವಂಥ ಲೆಕ್ಕ ಇಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ? ಅರುಣ್, ನಾಳೆ ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆ, ಆ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸರ್ಕಾರದ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಈ ಹಿಂದೆ ಕೂಡ ಏನು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಗಿತ್ತು, ಆದ್ರೆ ವಿರೋಧ ಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತ ಆಗಿದ್ದಂತ ಹಿನ್ನೆಲೆಯಲ್ಲಿ ಅದನ್ನ ಜಂಟಿ ಸಮಿತಿಗೆ ಕೂಡ ಕಳಿಸ್ಕೊಡ್ಲಾಗಿತ್ತು. ಈಗ ಜಂಟಿ ಸಮಿತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾದ ಬಳಿಕ ಅದನ್ನ ಸರ್ಕಾರ ಅನುಮೋದಿಸಿ ಈಗ ಮತ್ತೆ ಅದನ್ನ ಟೇಬಲ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ನಾಳೆ ಈ ಒಂದು ಬಿಲ್ ಅನ್ನ ಮಂಡಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕೆ ಅಂದ್ರೆ ಏನು ಏಪ್ರಿಲ್ 4ರವರೆಗೂ ಮಾತ್ರ ಸಂಸತ್ ಅಧಿವೇಶನಗಳು ನಡೀತಾ ಇರುವಂತದ್ದು. ಹೀಗಾಗಿ ನಾಳೆ ಅದನ್ನ ಮಂಡಿಸಿ ಅದನ್ನ ಅನುಮೋದನೆಯನ್ನು ಪಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗ ಪ್ರಯತ್ನಗಳನ್ನ ಶುರು ಮಾಡಿರುವಂತದ್ದು. ಆದ್ರೆ ಮತ್ತೊಂದು ಕಡೆ ವಿರೋಧ ಪಕ್ಷಗಳು ವ್ಯಾಪಕವಾದಂತಹ ಟೀಕೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ದೇಶಾದ್ಯಂತ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ ಅದರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆಗಳಲ್ಲಿ ಮುಸ್ಲಿಂ ಬಾಂಧವರು ಕೈಗೆ ಕಪ್ಪು ಬಟ್ಟೆಯನ್ನ ಧರಿಸಿ ಈ ಒಂದು ಬಿಲ್ ಅನ್ನ ವಿರೋಧಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ನಿನ್ನೆ ಈದ್ನ ದಿನವೂ ಕೂಡ ಇದೇ ರೀತಿಯಾದಂತಹ ಬೆಳವಣಿಗೆಗಳು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ತು. ಸೊ ಹೀಗಾಗಿ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಈ ಒಂದು ಬಿಲ್ ಅನ್ನ ಮಂಡಿಸ್ಲಿಕ್ಕೆ ಈಗ ಸರ್ಕಾರ ಹೊರಟಿರುವಂತದ್ದು. ಹೀಗಾಗಿ ನಾಳೆ ಸದನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಗದ್ದಲ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.